ಮನೇನ ಕಾಂಟ್ರಾಕ್ಟ್ ಕೊಟ್ಬಿಡು, ಎಲ್ಲ ಒಪ್ಪಂದ ಕೊಟ್ಬಿಟ್ರಿ ಸುಮ್ಮನೆ ಕೊಟ್ಬಿಡ್ತಾರತ್ತ. ಓಟು ಈಗ ಓಟು ಮನೆಗೆ ಅಡುಗೆ ಮಾಡಿಕ್ಕಾರ ಇಲ್ಲ ಏನಿಲ್ಲ, ಯಾಕೆ ಒಟ್ಟು ಸುಮ್ಮನೆ ಸಮಸ್ಯೆ, ಸುಮ್ಮನೆ ಕಾಂಟ್ರಾಕ್ಟ್ ಕೊಟ್ಬಿಡು. ನಾವೇನು ಊಟ ತಿಂಡಿದೆ ಏನು ಕೊಡೋಕೆ ಹೋಗ್ಬೇಡ ನೀನು. ಬೇಕಾದ್ರೆ ಟೈಮ್ ಬೇಕಾದ್ರೆ ಕಾಪಿ ಬೇರೆ ಕೊಡೋಣ, ಊಟ ತಿಂಡಿದೆಲ್ಲ ಒಪ್ಕೊಂಬಕ್ಕೆ ಹೋಗ್ಬೇಡ. ನಮ್ಮ ಮನೆಗೆ ಒಟ್ಟು ಮಾಡಿಕ್ಕಾರಿಲ್ಲ, ನನ್ನ ಕೈಲಾಗಲ್ಲ ಏನಿಲ್ಲ. ಅಯ್ಯೋ ಇವಾಗೇನಮ್ಮ ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಎಲ್ಲ ಅವರೇ ಮಾಡಿಸ್ತಾರೆ. ಸುಮ್ಮನೆ ಮಾಡೋದಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ? ಬಿಡು, ನಾವೇ ಎಲ್ಲ ತಂದರೆ ಉಳಿತೈತಿ ನಮಗೆ. ನಾವೇ ಎಲ್ಲ ಕೊಡಿಸ್ಬಿಟ್ರೆ ಕೊಟ್ಟಕ್ಕೆ ಒಂದು ಕಾಂಟ್ರಾಕ್ಟ್ ಕೊಡೋಣ ಅಂತ ಇದ್ದೆ ನಾನು. ನಾವೇ ಎಲ್ಲ ತಂದು ಕೊಟ್ರೆ ನಮ್ಮ ಚಿರು ಇದನ್ನೆಲ್ಲ ಎಲ್ಲ ತಂದು ಕೊಡೋಣ. ಬೇಡ ಕಣಪ್ಪ. ಅವನು ಪಾಪ ಹೊಲ್ತಕ್ಕೆಲ್ಲ ಹೋಗ್ತಿರ್ತಾನೆ, ಒಟ್ಟು ಏಳು ಒಟ್ಟು ಅಡುಗೆ ಪಡಿಗೆ ಮಾಡಲ್ಲ ಏನಿಲ್ಲ. ನನಗೆ ಒಂದು ಲೋಟ ಕಾಪಿ ಕಾಸು ಕೊಡಲ್ಲ ಅವಳು. ಯಾತ್ಕನ ಹೇಳಿರಿ ಆತನ ಬದುಕು ಮಾಡಿ ಹೇಳಿರಿ ಅಲ್ಲಿಗೆ ಹಿಟ್ ಮಾಡ್ಕೊಂತಾಳೆ. ಯಾಕೆ ಒಟ್ಟು ಮಾಡೋರಿಲ್ಲ ಅಂದಮೇಲೆ ಸುಮ್ಮನೆ ಹಂಗೆ ಕೊಡೋದೇ ಒಳ್ಳೇದು. ಸುಮ್ಮನಿರು ಒಟ್ಟು. ಅವನು ಪಾಪ ಅಲ್ಲೇ ನೋಡ್ಕೊಂತಾನೆ ಇಲ್ಲೇ ನೋಡ್ಕೊಂತಾನೆ. ಅದೇ ನಮ್ಮ ಸಿಟ್ಟು ಸುಮ್ಮನೆ ಹಂಗೆ ಕೊಟ್ಬಿಟ್ರೆ ಯಾವುದೂ ಇರಲ್ಲ. ನಿಮ್ಮ ಅಪ್ಪ 1 ಲಕ್ಷ 2 ಲಕ್ಷ ಉಳಿತಾವೆ ಅಂತ ನೋಡುತ್ತೆ. 1 ಲಕ್ಷ ಹೆಚ್ಚಾಗುತ್ತೆ ಅಷ್ಟೇ. ನೀವು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟರೆ ಅವರೆಲ್ಲ ಬೀಗ ಹಾಕಿ ಕೈಯಾಗ ಕೊಡಂಗೆ ಕಟ್ಕೊಡ್ತಾರೆ. ಹ್ಞೂನಪ್ಪ, ಸುಮ್ಮನೆ ಹಂಗೆ ಕೊಟ್ಬಿಡು. 1 ಲಕ್ಷ ಹೆಚ್ಚಾಗುತ್ತೆ ಅಷ್ಟೇ. ನಾವು ಮಾಡಿಸಿದ್ರೆ ಎಷ್ಟು ಪರದಾಡಬೇಕು, ಟೆನ್ಷನ್ನು. ಸುಮ್ಮನೆ ಅತ್ಲಾಗ ಎಲ್ಲ ಅವರೇ ಕಟ್ಕೊಡ್ತಾರೆ, ಎಲ್ಲ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಅಗ್ರಿಮೆಂಟ್ ಮಾಡಿದ್ರೆ ಯಾವ್ಯಾವ ಮೆಟೀರಿಯಲ್ಸ್ ಎಲ್ಲ ಹಾಕ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಸುಮ್ಮನೆ ಒಪ್ಪಂದ ಹಂಗೆ ಕೊಟ್ಬಿಡು. ದಿಂಪಮ್ಮರು ಹೆಂಗೆ ಕಟ್ಸಿದ್ರ ಕಣೆ? ಪ್ರಕಾಶ್ ಅವ್ರು ಗಂಗಮ್ಮರು ಹೆಂಗೆ ಕಟ್ಸಿದ್ರ? ತಡಿಯಲ್ಲ ಅಯ್ಯಮ್ಮ ಹೋಗ್ತೈತೆ ಕರಿತೀನಿ. ಕರಿಯೋದಿಲ್ಲ ಅಯ್ಯಮ್ಮನ ಕೇಳೋಣ. ಅವರು ಹೊಸ ಮನೆ ಕಟ್ಸಿವ್ರಲ್ಲ, ಚೆನ್ನಾಗಿ ಕಟ್ಟ್ಯಾರ ಅವ್ರದ್ದು, ಕೇಳೋಣ ಅದಿಲ್ಲಿ. ಡಿಂಪಮ್ಮ ಬಾ ಇಲ್ಲಿ ಬಾ. ನನ್ನೇನಕ್ಕ ಬಂದೆ ತಡಿ. ಅವ್ರು ಚೆನ್ನಾಗಿ ಕಟ್ಟವ್ರಲ್ವೇ ಮನೇನ? ಅವ್ರಿಗೆ ಕೊಟ್ರೆ ಆತು. ಅವ್ರು ಯಾರು ತಕ್ಕೆ ಕಟ್ಸಿದಾರೆ ಕೇಳಿ ಅವ್ರು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಇನ್ನು ಅವರೇ ಎಲ್ಲ ತಂದು ಕೊಟ್ಟಿದ್ರಪ್ಪ. ಹೆಂಗೆ ಕಟ್ಸಿದ್ರ ಅವರು? ಅದು ಹೆಂಗೆ ಕೊಟ್ಟಿದ್ರಮ್ಮ ಅವರು ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗೆ ಕಟ್ಟಿದ್ದಾರೆ. ಭಾಳ ಟೈಮೂ ತಾಂಬ್ಲಿಲ್ಲ, ಬೇಗ ಕಟ್ಬಿಟ್ರು. ಅದಕ್ಕೆ ಕೇಳೋಣ ತಡೆ ಅಮ್ಮಂಗೆ. ಏನು ಶಾಂತಕಾಯಿ, ಯಾಕೆ ಕರೆದಿದ್ದು? ಏನಿಲ್ಲ ಕಣಮ್ಮ, ಮನೆ ದಿನ ಕೇಳಬೇಕಾಗಿತ್ತು, ಅದಕ್ಕೆ ಕರೆದು. ನಿಮ್ಮ ಮನೆ ಯಾರು ಕಟ್ಟಿದ್ದು ಡಿಂಪಮ್ಮ? ನಮ್ದು ಯಾರಂದ್ರೆ ಲೋಕೇಶ್ ಅಣ್ಣ ಕಾಂಟ್ರಾಕ್ಟ್ ತಗೊಂಡಿದ್ದು. ಅವರು ಅಂದರೆ ಈ ಊರಲ್ಲ, ಅಲ್ಲಿ ಟೌನ್ನಾಗ ಕಟ್ತಾರೆ ಅವರು. ನಮ್ಮ ಮನೇನೇ ಇಲ್ಲಿ ನಮ್ಮೂರ ಫಸ್ಟ್ ಕಟ್ಟಿರೋದು. ಅವರು ಬೇಕಾದರೆ ಮೆಟೀರಿಯಲ್ಸ್ ಕಾಂಟ್ರಾಕ್ಟು ಎಲ್ಲ ತಾಂಬ್ತಾರೆ. ನಾವೆಲ್ಲನ ಮೆಟೀರಿಯಲ್ಸ್ ಎಲ್ಲ ತಂದು ಕೊಟ್ಟಿದ್ವಿ. ಕಟ್ಟಕ್ಕೆ ಮಾತ್ರ ಚೆದ್ರಕ್ಕಿಷ್ಟು ಅಂತ ಹೇಳಿ ತಗೊಂಡಿದ್ರು. ಇವಾಗ ಮೆಟೀರಿಯಲ್ಸ್ ಕಾಂಟ್ರಾಕ್ಟು ಚೆದ್ರಕ್ಕಿಷ್ಟು ಅಂತ ತಗೊಂತಾರಂತೆ. ಎಲ್ಲ ಅವ್ರದ್ದೇನೆ, ಊಟ ತಿಂಡಿ ಎಲ್ಲ ಅವ್ರದ್ದೇ. ನಾವಿನ್ನೇನು 1-2 ಸತಿ ಟೀ ಕೊಡ್ತಿದ್ವಿ ಅಷ್ಟೇ. ನಾವೀಗ ಕೆಲ್ಸಕ್ಕೆ ಹೋಗ್ತಿದ್ವಲ್ಲ, ಆಗ್ತಿರ್ಲಿಲ್ಲ. ಊಟ ತಿಂಡಿ ಎಲ್ಲ ಅವ್ರದ್ದೇನೆ. 2 ಟೈಮ್ ಮಾತ್ರ ಟೀ ಕೊಡ್ತಿದ್ವಿ. ಕಣಪ್ಪ ನೋಡು, ಈಗ ಹಿಂಗೆ ಸುಮ್ಮನೆ ಕೊಟ್ಬಿಡು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್. ಅಲ್ಲೇನಕ್ಕ ಚೆನ್ನಾಗಿ ಕಟ್ತಾರಲ್ವೇ? ನಿಮ್ಗೆ ಚೆನ್ನಾಗಿ ಕಟ್ಟಿದಾರಾ? ಭಾಳ ಚೆನ್ನಾಗೈತೆ. ನೋಡಿಲ್ವೇನೋ ನೀನು? ಭಾನುವಾರ ಗೃಹ ಪ್ರವೇಶ, ಭಾನುವಾರ ಬಾ ನೋಡ್ಬಂತೆ. ಚೆನ್ನಾಗಿ ಕಟ್ಟ್ಯಾವ್ರಿ, ಚೆನ್ನಾಗಿನ ಸೂಪರಾಗಿ ಕಟ್ಟ್ಯಾವ್ರ ಮನೇನ. ಮೆಟೀರಿಯಲ್ಸ್ ಕಾಂಟ್ರಾಕ್ಟನ್ನು ತಗೊಂತಾರೆ ಅವ್ರು. ಚೆದ್ರಕ್ಕೆ ಎಷ್ಟು ಅಂತ ಹೇಳಿ 2,20,000ನ 2,30,000ನ ಅಂತ ಯಾರೇನೋ ನಮ್ಮೂರಾಗ ಇನ್ನೊಬ್ರು ಯಾರೋ ಕೊಟ್ಟವ್ರೆ ಇಲ್ಲಿ. ಇವ್ರೆಂತಾರಪ್ಪ, ಅವ್ರು ಯಾರು ಮ್ಯಾಕೆ ತಿಮ್ಮಕ್ಕರ್ ಕೊಟ್ಟವ್ರಿ ಶಾಂತಾಂಟಿ. ಅವರು ಮೆಟೀರಿಯಲ್ಸ್ ಕಾಂಟ್ರಾಕ್ಟೇ ಕೊಟ್ಟಿರೋದು. ಚೆದ್ರಕ್ಕೆ 2,30,000 40,000 ಹೇಳಿದ್ರಂತೆ. 2,20,000 ಕೊಪ್ಪರ್ಸಿವ್ರಂತೆ. ಎಲ್ಲ ಅವ್ರದ್ದೇ ಅಂತೆ. ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕಬ್ಬಿಣವು ಹಾಕೋದು ಎಲ್ಲ ಪ್ರತಿಯೊಂದು ಅವ್ರದ್ದೇ ಅಂತೆ. ಪೇಂಟ್ ಎಲ್ಲ ಹೊಡೆದು ಬೀಗ ಕೈಯಾಗ ಕೊಡ್ತಾರಂತೆ. ಅವರು ಒಪ್ಪರ್ಸಿವ್ರಿ. ಅದಕ್ಕೆ ನೀವು ಸುಮ್ಮನೆ ಕೊಡ್ರಿ, ಅಷ್ಟು ಸುಮ್ಮನೆ ಯಾಕೆ ಮಾಡಾರಿಲ್ಲದ ಮೇಲೆ. ಹಂಗೆ ಕೊಡೋದೇ ವಾಸೆ. ಸುಮ್ಮನೆ ಓಟು ಪಜಿತಿಗಿನ್ನ ಓಟು ನಮ್ಮ ಮನೆಯಮ್ಮ ಆಡಾರಿಲ್ಲ ಏನಿಲ್ಲ. ಸುಮ್ಮನೆ ಹಂಗೆ ಕೊಟ್ಟರೆ ಒಳ್ಳೇದು. ಅಲ್ಲ ಎಂತೆಂಥವು ಹಾಕ್ತಾರೋ ಏನೋ ಅಂತ ಹೇಳಿ, ಒಟ್ಟು ಸಿಮೆಂಟು ಮಣ್ಣು ಇಲ್ಲ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಇಂಥದ್ದೇ ಹಾಕ್ತೀವಿ ಅಂತ ಹೇಳಿ, ಇಂಥ ಸಿಮೆಂಟ್ ಅಂದರೆ ಇಂಥದ್ದೇ ಸಿಮೆಂಟು, ಇಂಥದ್ದೇ ಕಬ್ಬಣ, ಇಂಥದ್ದೇ ಎಲ್ಲ ಹಿಂಗೆ ಮಾಡ್ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಯಾಕಂದರೆ ಅವರು ಒಂದೇ ಹತ್ರ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಕಟ್ಟಿಸ್ತಾರಲ್ಲ, ಅದಕ್ಕೆ ಅವ್ರಿಗೆ ಕಡಿಮೆ ಆಗ್ತಾರೆ ಅಷ್ಟೇ. ಏನು ಅವರೇನೇನು ಮೋಸ ಮಾಡಲ್ಲ ಅಂತದ್ರಾಗೆಲ್ಲ. ಏನು ಅವರು ಸ್ವಲ್ಪ 4 ಕಡೆಗೆ ಓಡಾಡೋದ್ರಿಂದನ ಸ್ವಲ್ಪ ಉಳಿಸ್ಕೊಂಬಕ್ಕೆ ನೋಡ್ತಾರೆ ಅಷ್ಟೇ. ಏನಿಲ್ಲ ಅಂದರೆ ಚೆನ್ನಾಗೇ ಕಟ್ತಾರೆ. ನಾನು ಟೌನ್ನಾಗ ಒಂದು ಮನೆಗೆ ಕರ್ಕೊಂಡೋಗಿದ್ರು. ಅವರು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟಿರೋದು ಭಾಳ ಚೆನ್ನಾಗಿ ಕಟ್ಟ್ಯಾವ್ರೆ ಮನೇನ. ಎಲ್ಲ ಪ್ರತಿಯೊಂದು ಅವ್ರದ್ದೇನೆ. 2 ಸತಿ ಎಲ್ಲ ಇಂತಿಂಥದ್ದು, ಈ ಸತಿ ಬಣ್ಣ ಹೊಡಿತೀವಿ, ಬಾಗಿಲಿಂಥವು ಹಾಕ್ತೀವಿ, ಕಿಟಕಿಗಿಂಥವು ಹಾಕ್ತೀವಿ ಅಂತ ಹೇಳಿ ಎಲ್ಲ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಅಗ್ರಿಮೆಂಟ್ ಪ್ರಕಾರ ಅವರೆಲ್ಲ ಮಾಡಿಕೊಡ್ತಾರೆ. ಹಂಗೆ ಮಾಡಿಸೋದೇ ಒಳ್ಳೆಯದು. ನಮೀಗ ಯಪ್ಪ ನಮ್ದು ಎಷ್ಟು ಟೆನ್ಷನ್ ಗೊತ್ತೇ. ಅಯ್ಯೋ, ನಾವು ಕೆಲ್ಸಕ್ಕೆ ಬೇರೆ ಹೋಗ್ತಿದ್ವಿ. ನಾವು ಮುಂಚೆಗೆ ಅವ್ರು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ತಾಂಬ್ತಾರೆ ಮತ್ತು ಗೊತ್ತಿದ್ರೆ ನಾವು ಹಂಗೆ ಕೊಡ್ತಿದ್ವಿ. ಏನು ಮಾಡೋದು, ನಮಗೆ ಗೊತ್ತಿರಲಿಲ್ಲ. ನಾವಿಬ್ರು ಪಜಿತ್ ಬಿದ್ವಿ. ಏನು ಬೇಡ, ಕೆಲ್ಸಕ್ಕೆ ಬೇರೆ ಹೋಗ್ತಿದ್ವಿ. ಅಯ್ಯೋ, ಮಾಳೆ ಸಿಕ್ಕಿದ್ರೆ ಇಟ್ಕೆ ಸಿಕ್ತಿರ್ಲಿಲ್ಲ, ಇಟ್ಕೆ ಸಿಕ್ಕಿದ್ರೆ ಮಾಳೆ ಸಿಕ್ತಿರ್ಲಿಲ್ಲ. ಹಿಂಗಾಗಿತ್ತು. ಬೇರೆ ಕೆಲ್ಸಕ್ಕೆ ಹೋಗ್ತಿದ್ವಲ್ಲ, ಹೆಂಗಾತಾಗ ಆಮೇಲೆ ಅಣ್ಣಗೆ, ಅಣ್ಣ ನೀನೇ ಒಂದು ಸ್ವಲ್ಪ ನನಗೆ ಗೊತ್ತಿರೋರ್ನ ಹೇಳೋಣ ಅಂತ ಹೇಳಿ ಹೆಂಗಾತಾಗ ಹೆಂಗ ಮಾಡತ್ತ ಕಟ್ಟಿ ಹೊಸ್ತಾಗಿ ಪಾಟ್ ಬಿದ್ದು ಬೋಲ್ ಪಾಟು ಮನೆ ಕಟ್ಟೋದು. ಸುಮ್ಮನೆ ಹಂಗೆ ಕೊಡೋದೇ ಒಳ್ಳೇದಂದರೆ ಕ್ಯೂರಿಂಗ್ ಸಮೇತ ಬೇಕಾದ್ರೆ ಅವರೇ ಮಾಡ್ತಾರೆ.
ಕ್ಯೂರಿಂಗಿಗೂ ಒಬ್ರನ್ನ ಯಾರನ್ನ ಇಕ್ರಿ ಅಂದ್ರೆ ಅವರೇ ಮಾಡ್ತಾರೆ. ಓ ಇವಕ್ಕ ಎಲ್ಲ ನಮ್ಮ ಮನೇನ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಡ್ರಿ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಾಂದ್ರೆ ನಮ್ಮಪ್ಪ ನಮ್ಮಮ್ಮಯ್ಯ ನಮಗೇನೆಲ್ಲ ಇವಾಗ ನೋಡ್ಕೊಂಬರಿಲ್ಲ ಅಂತ ನಮ್ಮ ಚಿರಿಗೂ ನಮಗೆ ಇರಬೇಕಾಗಿತ್ತು, ನಮ್ಮನ್ನೇ ಕೇಳಬೇಕಾಗಿತ್ತು ಅವರು. ಇವಕ್ಕ ನೋಡಿದ್ರೆ ಎಲ್ಲ ಹಂಗೆ ಕೊಡ್ರಿ ಅಂತ ಹೇಳ್ತಾ ಇದ್ದಾಳೆ. ಬೇಡ ಅಂತ ಹೇಳ್ತೀನಿ. ಇಲ್ಲಾಂದರೆ ನಾವು ಮತ್ತೆ ನಮಗೆ ಮುಂದೆ ಎಲ್ಲನ ಜವಾಬ್ದಾರಿ ಕೊಡೋದು ಬೇಡವೆ. ನಮ್ಮ ಚಿರು ಇದ್ರೆ ಎಲ್ಲ ಮುಂದೆ ನಿಂತ್ಕೊಂಡು ನಮ್ಮ ಚಿರು ಅಂತ ಹೇಳಿ ಇದು ಮಾಡ್ತಾರೆ. ಎಲ್ಲ ಹಿಂಗೆ ಕೊಟ್ಬಿಟ್ರೆ ನಮ್ಮನ್ನೇನು ಏನು ಕೇಳಲ್ಲ ಅಷ್ಟೇ. ಏನು ಬೇಡ ಕಣಪ್ಪ ಎಂತಿಂತವಾಗ್ತಾರ ಏನೋ ಅಂತೀನಿ. ನಮ್ಮೂರಾಗೂ ಕಟ್ಟೆಯವ್ರು ಕಣಕ್ಕ, ಮನೆಗಳು ಭಾಳ ಚೆನ್ನಾಗಿ ಕಟ್ಟವ್ರೆ ಕಾಂಟ್ರಾಕ್ಟ್ಗಳು ತಗೊಂಡು. ಏನಕ್ಕ ಏನು ಕಾಂಟ್ರಾಕ್ಟು? ಅದೇ ಮನೆದು ನಿಮ್ಮಮ್ಮ ಕೇಳಿದ್ರು, ಅದಕ್ಕೆ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಡ್ರಿ ಚೆನ್ನಾಗಿ ಕಟ್ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಆ ಕಡೆ ಮನೆ ಕಟ್ತಾರಂತಲ್ಲ ಅದಕ್ಕೇನು. ಬೇಡ ಸುಮ್ಕಿರು, ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಹಾಕಿ ನಾವೇ ಇರಬೇಕಾದ್ರೆ ಜವಾಬ್ದಾರಿಗೆ ನಮ್ಮ ಚಿರು ಇಲ್ವಿ, ಎಲ್ಲ ಜವಾಬ್ದಾರಿಗೆಲ್ಲ ನೋಡ್ಕೊಂಡು ಎಲ್ಲ ಕಟ್ಟಿಸ್ತಾರೆ. ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟರೆ ಅವ್ರು ಎಂತಿಂತವು ಹಾಕ್ತಾರೋ ಏನೋ ಒಂದು ಒಟ್ಟು ಚೆನ್ನಾಗಿಲ್ಲವೆಲ್ಲ ಹಾಕ್ತಾರೆ ನೋಡಿ ಅಂತಾರೆ. ನಾವಾದ್ರೆ ನಮಗೆ ಬೇಕಾದ ಚೆನ್ನಾಗಿರೋ ಕ್ವಾಲಿಟಿ ತಂದು ಹಾಕ್ಬೇಕು. ಮನೆ ಆಗ್ಲೆಲ್ಲ ಕಟ್ಟಲ್ಲ ನೋಡಿ, ಇದನ್ನು ಕಟ್ಟಿ ಇವಾಗ ತಿರ್ಗಿ ಆ ಕಡೆ ಮನೆ ಕಟ್ಟೋ ಪರಿಸ್ಥಿತಿ ಬಂದೈತಿ. ಅವಾಗ ಅರ್ಜೆಂಟಿಗೆ ಇರಲಿ ಅಂತ ಹೇಳಿ ಹಂಗೆ ಬೇಕಂಗೆ ಕಟ್ಕೊಂಡ್ವಿ. ಬಡಸನಕ್ಕಿಲ್ಲ, ಇವಾಗ ಏನೇನು ಚೆನ್ನಾಗಿಲ್ಲ ಇದು. ಅದಕ್ಕೇ ಅಲ್ಲಿ ಆ ಕಡೆಗೆ ನೀಟಾಗಿ ಕಟ್ಟಬೇಕು. ಎಲ್ಲ ನಾವು ಒಳ್ಳೆ ಕ್ವಾಲಿಟಿ ಸಿಮೆಂಟು, ಕ್ವಾಲಿಟಿ ಕಬ್ಬಣ ಎಲ್ಲ ಹಾಕಬೇಕು. ಹಾಕಿದ್ರೆ ಮತ್ತು ನಮ್ಮ ಮನೆಯೇ ಚೆನ್ನಾಗಿರೋದು. ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟರೆ ಅವ್ರು ಚೆನ್ನಾಗಿ ಕಟ್ಟಲ್ಲ. ಬೇಡಮ್ಮ ಬೇಡ ಸುಮ್ಕಿರು. ಇವರು ನಮ್ಮೂರವ್ರು ಯಾರೋ ಒಬ್ಬರು ಇದ್ದಾರೆ, ಅವ್ರಿಗೆಲ್ಲ ಅಡುಗೆ ಮಾಡಿಕ್ಬೇಕು, ಬೆಳಗ್ಗೆ ತಿಂಡಿ ಕೊಡಬೇಕು, ಮಧ್ಯಾಹ್ನ ಊಟ ಕೊಡಬೇಕು. ಏನು ಒಂದಿನ ಆದರೆ ಮಾಡಿಕೊಡ್ಬೋದು, ಮಾಡೋರಿಲ್ಲದ್ಮೇಲೆ ಮಾಡೋಕ್ಕಾಗಲ್ಲ. ಕೂಲಿಯರ್ ಒಂದು 5-6 ಜನ ಬಂದ್ರೂ ಮಾಡೋಕ್ಕಾಗಲ್ಲ. ಹಿಂದಿನ ಆದರೆ ಬಿಡಪ್ಪ ನಾವು ದಿಮ್ಗಿದ್ದಿದ್ರೆ ಮಾಡ್ತಿದ್ವಿ, ಇವಾಗ ಯಾಕೆ ಸುಮ್ಮನೆ ಮಾಡೋರಿಲ್ಲದ್ಮೇಲೆ. ಅಯ್ಯೋ ನಾವೆಲ್ಲ ಇಲ್ಲಿ ಮಾಡ್ತೀವಿ ಬಿಡಮ್ಮ, ನಾನೆಲ್ಲನ ಅದು ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ? ನಮ್ಮೂರೇ ಚೆನ್ನಾಗಿ ಕಟ್ಟೋದು ಮನೇನ, ಬೇರೆ ಊರಲ್ಲಿ ತಂದ್ಕೊಂಡು ಸತ್ತಿನ ನಮ್ಮೂರೇ ಅಪ್ಪ ಚೆನ್ನಾಗಿ ಕಟ್ಟೋದು. ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಕಟ್ಟೋ ತಂಗೇನೆ. ಆ ಗಿರೀಶಣ್ಣಯ್ಯ ಎಷ್ಟು ಚೆನ್ನಾಗಿ ಗನ್ವಾಗಿ ಡಿಸೈನ್ ಮಾಡುತ್ತೆ. ಎಂತೆಂಥ ಮನೆ ಕಟ್ಟೈತೆ ನಮ್ಮೂರಾಗೇನೆ ಅಂತಾರೆ ಕೊಡಬೇಕು. ಅವ್ರಿಗಂದ್ರೆ ಅಡುಗೆ ಎಲ್ಲ ಮಾಡಬೇಕು, ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ಬೇಕು. ಬೆಳಗ್ಗೆ ಬಂದ ತಕ್ಷಣ ಅವ್ರಿಗೆ ತಿಂಡಿ ಕೊಡಬೇಕು, ಮತ್ತು ಮಧ್ಯಾಹ್ನ ಊಟ ಕೊಡಬೇಕು, 2 ಟೈಮ್ ಕಾಫಿ ಕೊಡಬೇಕು. ಅಮ್ಮನ ಕೈಲೇ ಆಗಲ್ಲ ಕೆಲಸ ಅದು ಮಾಡೋಕ್ಕೆ. ನೀನು ಒಂದಿನ ಮಾಡ್ತೀಯಾ, ಆಮೇಲೆ ಹೋಗಿ ದಿನ ಯಾರು ಮಾಡ್ತಾರೆ ಅಂತ 10 ಜನ ಕೂಲಿಯರ್ ಬಂದರೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಂಗೆ ಕೊಡೋದೇ ಒಳ್ಳೇದು, ಸುಮ್ಮನೆ ಮಾಡ್ದಿಲ್ಲಾರು ಇಲ್ಲ ಅಂದಮೇಲೆ ಹೆಂಗಾದ್ರೂ ಕೊಡ್ರಿ. ಹೇಳಿದ್ರೆ ಕೇಳಲ್ಲ, ಬೇಡ ಅಂತ ಹೇಳಿದ್ರೆ ನೋಡಿ. ಇವಾಗ ಹಂಗೆ ಕೊಟ್ಬಿಟ್ರೆ ಅಷ್ಟೇ ನಮಗೆ. ಬಿಡು, ಇವರು ಏನು ಬೇಡ ಅಮ್ಮಂಗೆ ಇವಾಗ ಎಲ್ಲಾನ. ಯಾಕೆ ಸಿಟ್ಟು ಮಾಡ್ಕೊಂಡ್ಲು ದೀಕ್ಷಾ? ಅವಳೇನೋ ಹೇಳ್ತಾಳೆ ಕಣಮ್ಮ, ಅವಳು ಮಾಡ ಅಂತಾಳಲ್ಲ, ನಾನು ಒಬ್ಳು ಪೊಜಿಟ್ ಬೀಳ್ಬೇಕಾಗುತ್ತೆ. ಸುಮ್ಮನೆ ಯಾಕೆ ಹಂಗೆ ಕೊಡ್ತೀವಿ, 7 ಕತೆ ಕಟ್ಕೊಂಡ್ರೆ ಆಗಲ್ಲ ಕಣಮ್ಮ. ಯಾಕಬೇಕು ಒಟ್ಟುನು? ಏನೊಂದಿನ ಅಲ್ಲ ಏನಿಲ್ಲ, ವರ್ಷ ಬೇಕು, 2 ವರ್ಷ ಬೇಕು ಒಂದೊಂದ್ಸತಿ ಮನೆ ಆಗತ್ತಿಗೆ. ಆಮೇಲೆ ಹಾಕ್ಬೇಕು, ಮಳೆಗಳು ಹೋಗ್ತಿದಂಗೆ ಬೇಸ್ ಮಟ್ಟ ಹಾಕಿ ಹಂಗೆ ಸುಮ್ಮನೆ ಕೊಟ್ಬಿಡ್ತೀವಿ. ಎಲ್ಲ ಬೇಸ್ ಮಟ್ಟದಿಂದಲ್ಲ ಅವರೇ ಎಲ್ಲ ಕಾಂಟ್ರಾಕ್ಟ್ ತಂತಾರಂತಲ್ಲ, ಹಂಗೆ ಕೊಟ್ಬಿಡ್ತೀವಿ ಸುಮ್ಮನೆ ಹಂಗೆ ಮಾಡ್ರಮ್ಮ. 7 ಮಾತು ಕಟ್ಕೊಂಬಕ್ಕೆ ಹೋಗ್ಬೇಡ್ರಿ. 7 ಮಾತು ಕೇಳಿದ್ರೆ ಅಷ್ಟೇ. ಯಾಕೆ ಬೇಕು, 1 ದಿನ ಮಾಡ್ತಾಳೆ, 2 ದಿನ ಮಾಡ್ತಾಳೆ, ಆಮೇಲೆ ಯಾಕೆ ಇವಳು ತಮ್ಮ ಮೊದಲೇ ಇವಳು ತಿಡ್ಸಿಟ್ಟು. ಮತ್ತು ಹಂಗೆ ಕೊಡೋದೇ ಒಳ್ಳೇದು. ಅವ ಅಣ್ಣಗೆ ಹೇಳ್ತೀನಿ, ಬೇಕಾದರೆ ನಮ್ಮ ಮನೆ ಹತ್ರ ಬರುತ್ತೆ, ಹೇಳ್ತೀನಿ, ಹೇಳು. ಹೇಳಮ್ಮ ಹಂಗಂತ ಹೇಳು. ಅಣ್ಣ ಹಿಂಗೆ ಕಟ್ಟಿಸ್ತಾರೆ ಅಂತ ಹೇಳು. ನಮ್ಮ ಅಯ್ಯಪ್ಪ ಅವ್ರು ಬಂದಾಗ ನಮ್ಮ ಅಯ್ಯಪ್ಪನಿಗೆ ಫೋನ್ ಮಾಡಿ ಬರುತ್ತೆ, ಮಾತಾಡುತ್ತೆ ಹೆಂಗೆ ಏನು ಅಂತ ತಿಳ್ಕೊಂಬತ್ತೆ. ಫೋನ್ ಮಾಡಮ್ಮ, ಅದೇ ವಾಪಸ್ಬಿಟ್ರೆ ಆಮೇಲೆ ಮಳೆಗಾಲ ಹೋಗ್ತಿದ್ದಂಗೆ ಮಾಡೋಕ್ಕಾಗುತ್ತೆ. ಸರಿ ಆಯ್ತು ಹೇಳಿ, ಹೇಳ್ತೀನಿ. ಫೋನ್ ನಂಬರ್ ಐತೆ, ಫೋನ್ ನಂಬರ್ ಅಣ್ಣ ಬೇಕಾದ್ರೆ ಕೊಡ್ತೀನಿ. ಇಲ್ಲಿಗೆ ಬಂದಾಗ ಬೇಕಾದರೆ ಅಲ್ಲಿ ಬರುತ್ತೆ, ಇರುತ್ತೆ. ಅದೇ ಮ್ಯಾಕೆಟಿ ಮಜ್ಜಿ ಅವ್ರು ಕಟ್ಟಿಸ್ತಾ ಇದ್ದಾರಲ್ಲ, ಅಲ್ಲಿ ಬರುತ್ತೆ, ಹೇಳ್ತೀನಿ ಹೇಳಿ. ಇದಕ್ಕೂ ನಮ್ಮ ದೀಕ್ಷೆ ಹೇಳ್ದಂಗೆ ಕೇಳಬೇಕು ಮನೆ ಕಟ್ಸೋದಕ್ಕೆ. ಬೇಡ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಡೋದು ಬೇಡ ಅಂತಾಳೆ. ಅವಳೇನೇನು ಮಾಡಲ್ಲ, ಏನಿಲ್ಲ. ಯಾಕೆ ಸುಮ್ಮನೆ ಮಾಡೋರಿಲ್ಲದ್ಮೇಲೆ ಯಾರು ಮನೆಯಾಗೆ ಸುಮ್ಮನೆ ಯಾಕೆ ತೊಂದರೆ ತಗೋಬೇಕು? 1 ಲಕ್ಷ ಹೆಚ್ಚಾಗುತ್ತೆ ಅಷ್ಟೇ. ಸುಮ್ಮನೆ ಕೊಟ್ಟು ಹಂಗೆ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕಟ್ಟಿಸೋದೇ ಒಳ್ಳೆಯದು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.